ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ AS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು CAR DAR ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ PSI ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಬಹುಮುಖ್ಯ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬಹಳಷ್ಟು ಕೇಳಬಹುದಾದಂತಹ ಸಂಭವವಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸಂಬಂಧಿಸಿದಂತೆ 360 ಡಿಗ್ರಿ ಅಂದರೆ ವಿಷಯಕ್ಕೆ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮಾಹಿತಿಯನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈಗ ಮೊದಲನೆಯ ಪ್ರಶ್ನೆ ನೋಡೋದಾದರೆ ನಾವು ಪರಮಾಣುವಿನ ಅಂದರೆ ನ್ಯೂಕ್ಲಿಯಸ್ ಬೀಜ ಕೇಂದ್ರ ಅಂತಂದರೆ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಈ ಪರಮಾಣುವಿನಲ್ಲಿ ಬೀಜ ಕೇಂದ್ರ ಅಂದರೆ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವ ಕಣಗಳು ಯಾವುವು ಅಂತೇಳಿ ಕೇಳಿದನು. ಈ ಪ್ರಶ್ನೆ ಸರಿಸುಮಾರು ಹಲವಾರು ಬಾರಿ SSC ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SDA ಪರೀಕ್ಷೆಗಳಲ್ಲಿ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಆಪ್ಷನ್ ಎ ಅಲ್ಲಿ ನೋಡ್ರಿ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಅಂತೇಳಿ ಕೊಟ್ಟಿದ್ದಾನೆ. ಬಿ ಅಲ್ಲಿ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್, ಸಿ ಅಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಆಪ್ಷನ್ ಡಿ ಅಲ್ಲಿ ಯಾವುದೂ ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಈ ಪರಮಾಣುವಿನ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವಂತಹ ಕಣಗಳು. ಇಲ್ಲಿ ನಾವು ಇದನ್ನು ಒಂದು ಇಮೇಜ್ ಮುಖಾಂತರ ಗಮನಿಸೋಣ. ಇಲ್ಲಿ ಇದು ಟೋಟಲ್ ಆಗಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಈ ಒಳಗೆ ಕಂಡುಬರೋದನ್ನು ಅಂದರೆ ಬೀಜ ಕೇಂದ್ರ. ನ್ಯೂಕ್ಲಿಯಸ್ ಅಂದ್ರೇನು? ಬೀಜ ಕೇಂದ್ರ ಅಂತೇಳಿ ಕರಿತೀವಿ. ಈ ಬೀಜ ಕೇಂದ್ರದಲ್ಲಿ ಕಂಡುಬರುವಂತಹ ಕಣಗಳನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದಾನೆ. ಹಾಗಾಗಿ ನಾವು ಇಲ್ಲಿ ಒಂದು ಯಾವುದು ಪ್ರೋಟಾನ್ ನೋಡಿರಿ, ಇದು ಬೀಜ ಕೇಂದ್ರದಲ್ಲಿ ಕಂಡುಬರುವಂತಹ ಒಂದು ಕಣ ಯಾವುದು? ಪ್ರೋಟಾನ್. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇಲ್ಲದ ನೋಡಿರಿ, ಯಾವುದು? ನ್ಯೂಟ್ರಾನ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇವೆರಡೂ ಕೂಡ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವಂತಹ ಕಣಗಳು. ಇಲ್ಲಿ ಕೊಟ್ಟಿದೆ ನೋಡಿರಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಆದರೆ ಇಲ್ಲಿ ಎಲೆಕ್ಟ್ರಾನ್ ಏನು ಮಾಡ್ತೈತಪ್ಪ ಅಂತಂದ್ರೆ ಈ ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ. ಹಾಗಾಗಿ ನಾವು ಈ ಎಲೆಕ್ಟ್ರಾನ್ಗಳು ಇಲ್ಲಿ ಬೀಜ ಕೇಂದ್ರದಲ್ಲಿ ಕಂಡುಬರುವುದಿಲ್ಲ. ಇಲ್ಲಿ ಎಲೆಕ್ಟ್ರಾನ್ಗಳು ಈ ಬೀಜ ಕೇಂದ್ರದ ಸುತ್ತಲೂ ಸುತ್ತುತ್ತಿರುವುದರಿಂದ ಇಲ್ಲಿ ಬೀಜ ಕೇಂದ್ರದಲ್ಲಿಯೂ ಬರುವುದಿಲ್ಲ. ನೆಕ್ಸ್ಟ್, ಈಗ ಈ ಪ್ರೋಟಾನ್ ಅನ್ನುವಂಥದ್ದು ಇದು ಒಂದು 0 ಚಾರ್ಜನ್ನು ತೋರಿಸ್ತದೆ. ಅದೇ ರೀತಿ ಇಲ್ಲಿ ನ್ಯೂಟ್ರಾನ್ ಅಂತೇಳಿ ಕೊಟ್ಟಿದ್ದಾನೆ, ಇದು ಪಾಸಿಟಿವ್ ಚಾರ್ಜನ್ನು ಇದು ಹೊಂದಿರ್ತದೆ. ಯಾವುದು? ಪ್ರೋಟಾನ್ ಅನ್ನುವಂಥದ್ದು ಪಾಸಿಟಿವ್ ಚಾರ್ಜ್. ಅದೇ ರೀತಿ ನ್ಯೂಟ್ರಾನ್ ಅನ್ನುವಂಥದ್ದು ಯಾವುದೇ ರೀತಿ ಚಾರ್ಜ್ ಇರೋಂಗಿಲ್ಲ ಇಲ್ಲಿ. ಅದೇ ರೀತಿ ಇಲ್ಲಿ ಎಲೆಕ್ಟ್ರಾನ್ ಅನ್ನೋದು ಇದು ಒಂದು ನೆಗೆಟಿವ್ ಚಾರ್ಜನ್ನು ಹೊಂದಿರ್ತದೆ. ಪ್ರೋಟಾನ್ ಅನ್ನುವಂಥದ್ದು ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಅನ್ನುವಂಥದ್ದು ಯಾವುದೇ ರೀತಿಯಲ್ಲಿ ಚಾರ್ಜ್ ಇರೋಂಗಿಲ್ಲ. ಇಲ್ಲಿ ಎಲೆಕ್ಟ್ರಾನ್ ಅನ್ನುವಂಥದ್ದು ನೆಗೆಟಿವ್ ಚಾರ್ಜ್ ಅಂದರೆ ಋಣಾತ್ಮಕವಾದಂತಹ ಒಂದು ಆವೇಶವನ್ನು ಹೊಂದಿರ್ತದೆ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಗ್ರಂಥಿಗಳ ರಾಜ ಎಂದು ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಎ ಪಿಟ್ಯೂಟರಿ, ಬಿ ಪೀನಿಯಲ್, ಸಿ ಥೈರಾಯ್ಡ್ ಗ್ರಂಥಿ, ಡಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು ಪಿಟ್ಯೂಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಅಂತೇಳಿ ಕರಿತೀವಿ. ಈ ಗ್ರಂಥಿಗಳ ರಾಜ ಅಂತೇಳಿ ಈ ಗ್ರಂಥಿಯನ್ನು ಕರೆಯಲು ಕಾರಣ ಏನಪ್ಪ ಅಂತಂದ್ರೆ ಈ ಮಾನವನ ದೇಹದಲ್ಲಿ ಕಂಡುಬರುವಂತಹ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಇದು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತದೆ. ಎಲ್ಲ ಗ್ರಂಥಿಗಳು ಯಾವ ಗ್ರಂಥಿಯ ನಿಯಂತ್ರಣದಲ್ಲಿ ಇರ್ತಾವಪ್ಪ ಅಂತಂದ್ರೆ ಈ ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣದಲ್ಲಿ ಇರುವುದರಿಂದ ಇದನ್ನು ಗ್ರಂಥಿಗಳ ರಾಜ ಅಂತೇಳಿ ಕರೀತಾರೆ. ಅಥವಾ ಗ್ರಂಥಿಗಳ ರಾಜ ಮತ್ತು ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಈ ಪಿಟ್ಯೂಟರಿ ಗ್ರಂಥಿಯನ್ನು ಕರೀತಾರೆ. ಅದೇ ರೀತಿಯಲ್ಲಿ ನಾವು ಪಿಟ್ಯೂಟರಿ ಗ್ರಂಥಿಯ ಒಂದು ವಿಶೇಷತೆ ಏನು ತಿಳಿಬೇಕಪ್ಪ ಅಂತಂದ್ರೆ ಇದು 2 ರೀತಿಯಲ್ಲಿ ಒಂದು ಹಾರ್ಮೋನನ್ನು ಬಿಡುಗಡೆಯನ್ನು ಮಾಡ್ತದೆ. ಅದರಲ್ಲಿ ಪ್ರಮುಖವಾಗಿ ಪರೀಕ್ಷೆಯನ್ನು ಕೇಳಬಹುದಾದಂತಹ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಒಂದು ವ್ಯಾಸೋಪ್ರೊಸಿನ್ ಅನ್ನುವಂತಹ ಹಾರ್ಮೋನನ್ನು ಬಿಡುಗಡೆಯನ್ನು ಮಾಡ್ತದೆ. ಯಾವುದು? ವ್ಯಾಸೋಪ್ರೊಸಿನ್ ಎಂಬ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು? ಪಿಟ್ಯೂಟರಿ ಗ್ರಂಥಿ. ಈ ವ್ಯಾಸೋಪ್ರೊಸಿನ್ನ ಕಾರ್ಯ ಏನಪ್ಪ ಅಂತಂದ್ರೆ ಇದು ಮೂತ್ರ ವಿಸರ್ಜನೆಯನ್ನು ನಿಯಂತ್ರಣವನ್ನು ಮಾಡುವಂತಹ ಒಂದು ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ವ್ಯಾಸೋಪ್ರೊಸಿನ್. ಅದೇ ರೀತಿ ಇಲ್ಲಿ ಈ ಯಾವುದು ಪಿಟ್ಯೂಟರಿ ಗ್ರಂಥಿ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆಯನ್ನು ಮಾಡ್ತದೆ. ಅದು ಪ್ರಮುಖವಾಗಿದೆ, ಇಂಪಾರ್ಟೆಂಟು. ಆಕ್ಸಿಟೋಸಿನ್. ಯಾವುದು? ಆಕ್ಸಿಟೋಸಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ. ಈ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ನ ಕಾರ್ಯ ಏನಪ್ಪ ಅಂತಂದ್ರೆ ಹೆರಿಗೆಯ ಸಂದರ್ಭದಲ್ಲಿ ಗರ್ಭಾವಸ್ಥೆಯ ಸಂಕೋಚನ ಮತ್ತು ವ್ಯಾಕೋಚನ ಕ್ರಿಯೆಗೆ ಸಂಕೋಚನ ಮತ್ತು ವ್ಯಾಕೋಚನ ಕ್ರಿಯೆಯಲ್ಲಿ ತೊಡಗಬೇಕಪ್ಪ ಅಂತಂದ್ರೆ ಈ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆದಾಗ ಮಾತ್ರ ಅದು ಸಾಧ್ಯ. ಅಲ್ಲಿ ಆ ಕಾರ್ಯವನ್ನು ವ್ಯಾಕೋಚನ ಮತ್ತು ಸಂಕೋಚನ ಕಾರ್ಯವನ್ನು ಮಾಡಲು ಇದು ಸಹಾಯಕವಾಗುವಂಥ ಹಾರ್ಮೋನ್. ಅದೇ ರೀತಿ ಇಲ್ಲಿ ಹೈನುಗಾರಿಕೆಯಲ್ಲಿ ಇದು ಸುಧಾರಣೆಯನ್ನು ಅಭಿವೃದ್ಧಿಯನ್ನು ಮಾಡುವಂಥ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಆಕ್ಸಿಟೋಸಿನ್. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ನೂ ಹಲವಾರು ಗ್ರಂಥಿಗಳನ್ನು ಕೊಟ್ಟಿದ್ದಾನೆ.
ಅವುಗಳ ಒಂದಿಷ್ಟು ವಿಶೇಷತೆ ಎಕ್ಸಾಮ್ನಲ್ಲಿ ಕೇಳುವಂಥ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ನಾವು ಇಲ್ಲಿ ಎರಡನೇದಾಗಿ ಪೀನಿಯಲ್ ಗ್ರಂಥಿ ಅಂತೇಳಿ ಕೊಟ್ಟಿದ್ದಾನೆ. ಯಾವುದು? ಪೀನಿಯಲ್ ಗ್ರಂಥಿ. ಈ ಪೀನಿಯಲ್ ಗ್ರಂಥಿ ಏನು, ಇದನ್ನು ಏನಂತ ಕರೆದಾರಪ್ಪ ಅಂತಂದ್ರೆ ಮಾನವನ ದೇಹದ ಗಡಿಯಾರ ಅಂತೇಳಿ ಇದನ್ನು ಕರೀತಾರೆ. ಯಾವುದು? ಪೀನಿಯಲ್ ಗ್ರಂಥಿಯನ್ನು ಏನಂತ ಕರೆದಾರಪ್ಪ ಅಂತಂದ್ರೆ ದೇಹದ ಗಡಿಯಾರ ಅಂತೇಳಿ. ಯಾವ ಗ್ರಂಥಿಯನ್ನು ಕರೀತಾರೆ ಅಂತ ಪ್ರಶ್ನೆ ಏನಾದರೂ ಕೇಳಿದ್ರಂದ್ರೆ ದೇಹದ ಗಡಿಯಾರ ಅಂತೇಳಿ ಯಾವುದು? ಪೀನಿಯಲ್ ಗ್ರಂಥಿಯನ್ನು ಕರೀತಾರೆ. ಅದೇ ರೀತಿ ಪೀನಿಯಲ್ ಗ್ರಂಥಿ ಏನು ಮಾಡ್ತದಪ್ಪ ಅಂತಂದ್ರೆ ನಿದ್ರೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ಅಂದರೆ ನಿದ್ರೆ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಇದು ಪೀನಿಯಲ್ ಗ್ರಂಥಿ ಏನು ಮಾಡ್ತದಪ್ಪ ಅಂತಂದ್ರೆ ಕಾರ್ಯವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಇದನ್ನು ದೇಹದ ಗಡಿಯಾರ ಅಂತೇಳಿ ಕರಿತೀವಿ. ಇದು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಈಗ ನೆಕ್ಸ್ಟ್ ಅದೇ ರೀತಿಯಲ್ಲಿ ಇನ್ನೊಂದು ಯಾವುದು? ಈ ಪೀನಿಯಲ್ ಗ್ರಂಥಿ ಒಂದು ಹಾರ್ಮೋನನ್ನು ಬಿಡುಗಡೆಯನ್ನು ಮಾಡ್ತದೆ. ಆ ಯಾವ ಹಾರ್ಮೋನ್ ಅನ್ನೋದನ್ನು ನೀವು ಕಾಮೆಂಟ್ನಲ್ಲಿ ತಿಳಿಸಬೇಕು. ನೆಕ್ಸ್ಟ್ ಆಪ್ಷನ್ ಸಿಯಲ್ಲಿ ಕೊಟ್ಟಿದ್ದಾನೆ. ಆಪ್ಷನ್ ಸಿಯಲ್ಲಿ ಯಾವ ಗ್ರಂಥಿ ಕೊಟ್ಟಿದ್ದಾನಪ್ಪ ಅಂತಂದರೆ ಥೈರಾಯ್ಡ್ ಗ್ರಂಥಿಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಇದು ಪೀನಿಯಲ್ ಗ್ರಂಥಿ ಯಾವ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ನೆಕ್ಸ್ಟು ಥೈರಾಯ್ಡ್ ಗ್ರಂಥಿ ಅಂತೇಳಿ ಕೊಟ್ಟಿದ್ದಾನೆ. ಈ ಥೈರಾಯ್ಡ್ ಗ್ರಂಥಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡ್ತದೆ. ಯಾವುದು? ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುವಂತಹ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ. ಇದು ಯಾವ ಆಕಾರದಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಚಿಟ್ಟೆಯ ಆಕಾರದಲ್ಲಿ ಕಂಡು ಬರ್ತದೆ. ಯಾವುದು? ಥೈರಾಯ್ಡ್ ಗ್ರಂಥಿ. ಚಿಟ್ಟೆಯ ಆಕಾರದಲ್ಲಿ ಕಂಡು ಬರುವಂಥ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ. ಈ ಥೈರಾಕ್ಸಿನ್ನ ಏನಾದರೂ ಅತಿಯಾಗಿ ಸ್ರವಿಕೆ ಆಯಿತಪ್ಪ ಅಂತಂದ್ರೆ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಹೈಪರ್ ಥೈರಾಯಿಸಮ್. ಅತಿಯಾಗಿ ಏನಾದರೂ ಈ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಕೆ ಆದರೆ ಇದನ್ನು ನಾವು ಹೈಪರ್ ಥೈರಾಯಿಸಮ್ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಕಡಿಮೆ ಸ್ರವಿಕೆ ಆಯ್ತಂತಪ್ಪ ಅಂತಂದ್ರೆ ಹೈಪೋಥೈರಾಯಿಸಮ್ ಅಂತೇಳಿ ಕರಿತೀವಿ. ಕಡಿಮೆ ಸ್ರವಿಕೆ ಆದರೆ ಹೈಪೋಥೈರಾಯಿಸಮ್, ಅತಿಯಾಗಿ ಸ್ರವಿಕೆ ಆದರೆ ಹೈಪರ್ ಥೈರಾಯಿಸಮ್. ಅದೇ ರೀತಿ ಅಸಮತೋಲನ ಸ್ರವಿಕೆ ಆಯ್ತಪ್ಪ ಅಂತಂದ್ರೆ ಮಕ್ಕಳಲ್ಲಿ ಕ್ರೀನಿಯಂ ಎಂಬ ರೋಗ ಕಂಡುಬರ್ತದೆ. ಪ್ರೌಢರಲ್ಲಿ ಮಿಕ್ಸಿಡಿಮಾ. ಮಕ್ಕಳಲ್ಲಿ ಕ್ರೀನಿಯಂ ಮತ್ತು ಪ್ರೌಢರಲ್ಲಿ ಮಿಕ್ಸಿಡಿಮಾ ಎಂಬ ರೋಗ ಕಂಡುಬರ್ತದೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ 4ನೇ ಗ್ರಂಥಿಯನ್ನು ನೋಡೋದಾದರೆ ನಾವು ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತೇಳಿ ಕೊಟ್ಟಿದ್ದಾನೆ. ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಇದು ಪ್ಯಾರಾಥರ್ಮೋನ್ ಎಂಬ ಹಾರ್ಮೋನನ್ನು ಬಿಡುಗಡೆಯನ್ನು ಮಾಡ್ತದೆ. ಪ್ಯಾರಾಥರ್ಮೋನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುವಂಥ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಇದು ರಕ್ತದಲ್ಲಿರುವಂತಹ ಕ್ಯಾಲ್ಸಿಯಮ್ಮನ್ನು ನಿಯಂತ್ರಣ ಮಾಡುತ್ತದೆ. ರಕ್ತದಲ್ಲಿ ರಕ್ತದ ಕ್ಯಾಲ್ಸಿಯಮ್ಮನ್ನು ನಿಯಂತ್ರಣ ಮಾಡುವಂತಹ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿ. ಅದೇ ರೀತಿ ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲ ಗ್ರಂಥಿಗಳು ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣದಲ್ಲಿದ್ದರೆ ಇದು ನಿಯಂತ್ರಣದಲ್ಲಿ ಇರಂಗಿಲ್ಲ. ಯಾವುದು? ಇವೆಲ್ಲ ಗ್ರಂಥಿಗಳ ನಿಯಂತ್ರಣದಲ್ಲಿದ್ದರೆ ಇದು ಪ್ರತ್ಯೇಕವಾಗಿರುವಂತಹ ಈ ಪಿಟ್ಯೂಟರಿ ಗ್ರಂಥಿಗೆ ಒಳಪಡದ ಗ್ರಂಥಿ ಯಾವುದಪ್ಪ ಅಂತಂದ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನು ನಾವು ಪಿಟ್ಯೂಟರಿ ಗ್ರಂಥಿಗೆ ಒಳಪಡದ ಗ್ರಂಥಿ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ ಅದೇ ರೀತಿಯಲ್ಲಿ ರಕ್ತಹೀನತೆ ಕೂಡ ಈ ರಕ್ತದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇರೋದರಿಂದ ರಕ್ತಹೀನತೆ ಕಂಡುಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ಕರ್ನಾಟಕದ ದಕ್ಷಿಣದ ತುದಿ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಆಯ್ಕೆಗಳನ್ನು ನೋಡೋದಾದ್ರೆ ಬೀದರ್, ಕೊಡಗು, ಕೋಲಾರ, ಚಾಮರಾಜನಗರ. ಇದಕ್ಕೆ ನಾವು ಸರಿಯಾದಂತಹ ಉತ್ತರವನ್ನು ನೋಡೋದಾದ್ರೆ ಚಾಮರಾಜನಗರ ದಕ್ಷಿಣದ ಕರ್ನಾಟಕದ ತುತ್ತ ತುದಿ, ಚಾಮರಾಜನಗರದ ಗುಂಡ್ಲುಪೇಟೆ. ಇಲ್ಲಿ ನಾವು ಒಂದಿಷ್ಟು ಪ್ರಮುಖವಾದಂತಹ ಕರ್ನಾಟಕದ 4 ತುದಿಗಳನ್ನು ನಾವು ಇಲ್ಲಿ ಒಂದು ಚಾರ್ಟ್ ಮುಖಾಂತರ ದಿಕ್ಕುಗಳ ಆಧಾರದ ಮೇಲೆ ಒಂದು ಚಾರ್ಟನ ಮುಖಾಂತರ ನಾವು ನೋಡೋಣ. ಇಲ್ಲಿ ಮೊದಲನೇದಾಗಿ ಉತ್ತರದ ತುದಿ ಯಾವುದಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯ ಔರಾದ್. ಬೀದರ್ ಜಿಲ್ಲೆಯ ಔರಾದನ್ನು ನಾವು ಕರ್ನಾಟಕದ ಉತ್ತರದ ತುದಿ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ನಾವು ದಕ್ಷಿಣದ ತುದಿ ಯಾವುದಪ್ಪ ಅಂತಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆ. ಚಾಮರಾಜನಗರದ ಗುಂಡ್ಲುಪೇಟೆಯನ್ನು ನಾವು ದಕ್ಷಿಣದ ತುದಿ, ಕರ್ನಾಟಕದ ದಕ್ಷಿಣ ತುದಿ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ನಾವು ಕರ್ನಾಟಕದ ಪೂರ್ವದ ತುದಿ ಯಾವುದಪ್ಪ ಅಂತಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪೂರ್ವದ ತುತ್ತ ತುದಿ. ಅದೇ ರೀತಿ ಕರ್ನಾಟಕದ ಪಶ್ಚಿಮದ ತುತ್ತ ತುದಿ ಯಾವುದಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪಶ್ಚಿಮದ ತುದಿ. ಉತ್ತರದ ತುದಿ ಬೀದರ ಜಿಲ್ಲೆಯ ಔರಾದ್, ದಕ್ಷಿಣದ ತುದಿ ಚಾಮರಾಜನಗರದ ಗುಂಡ್ಲುಪೇಟೆ, ಪೂರ್ವದ ತುದಿ ಕೋಲಾರದ ಮುಳಬಾಗಿಲು ಮತ್ತು ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಅದೇ ರೀತಿಯಲ್ಲಿ ನಾವು ಈ ಕರ್ನಾಟಕ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದವರೆಗೆ ಹಬ್ಬ್ಯದ, ಅದೇ ರೀತಿ ನಾವು ಇಲ್ಲಿ ಯಾವ ರೇಖಾಂಶದಿಂದ ಯಾವ ರೇಖಾಂಶದವರೆಗೆ ಕಂಡು ಬರ್ತದೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಅದನ್ನು ಕೂಡ ನೋಡಿಬಿಡೋಣ. ಇದು ಮೊದಲು ಎಲ್ಲ ಇಲ್ಲಿ 11.31 ಇಲ್ಲಿ ಮೊದಲು ಅಕ್ಷಾಂಶವನ್ನು ನೋಡಿದ್ರೆ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶದವರೆಗೆ ಕಂಡು ಬರ್ತದೆ. 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶ.
ಅದೇ ರೀತಿ ಇಲ್ಲಿ ರೇಖಾಂಶಗಳನ್ನು ನೋಡೋದಾದರೆ 74.12 ಪೂರ್ವ ರೇಖಾಂಶದಿಂದ 78.40 ಪೂರ್ವ ರೇಖಾಂಶದವರೆಗೆ ಇದು ಕಂಡುಬರ್ತದೆ. 74.12 ಪೂರ್ವ ರೇಖಾಂಶದಿಂದ 78.40 ಪೂರ್ವ ರೇಖಾಂಶದವರೆಗೆ ಇದು ಕರ್ನಾಟಕ ಅನ್ನುವಂಥದ್ದು ಕಂಡುಬರ್ತದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಹೇರಲಾಗಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ 1962, 1971, 75 ಮತ್ತು 80 ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು 1980ರಲ್ಲಿ ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ಹಾಗಾಗಿ ಇಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ ವರ್ಷಗಳು ಯಾವಪ್ಪ ಅಂತಂದರೆ 1962, 1971, 1975. ಈ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಇದು ಮೊದಲ ಬಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗ್ತದೆ. ಅದೇ ರೀತಿ ಎರಡನೇದಾಗಿ ಯಾವಾಗಪ್ಪ ಅಂತಂದ್ರೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂದರ್ಭದಲ್ಲಿ 1971ರಲ್ಲಿ. ಅದೇ ರೀತಿ 1975ರಲ್ಲಿ ಯಾವಾಗಪ್ಪ ಅಂತಂದ್ರೆ ಇಂದಿರಾ ಗಾಂಧಿಯವರು ಇನ್ನು ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ಇದು ಆಂತರಿಕ ದಂಗೆ ಅಂತೇಳಿ ತುರ್ತು ಪರಿಸ್ಥಿತಿಯನ್ನು ಅವರು ಹೇರಿರ್ತಾರೆ. ಯಾವಾಗ 1975ರಲ್ಲಿ. ಈಗ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ಇದು ಯಾವ ಒಂದು ಭಾಗದಲ್ಲಿ ಬರ್ತದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಪ್ಪ ಅಂತಂದ್ರೆ ಯಾವ ವಿಧಿಯ ಪ್ರಕಾರಪ್ಪ ಅಂತಂದ್ರೆ 352ನೇ ವಿಧಿಯ ಪ್ರಕಾರ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದೇ ರೀತಿ ಏನು ರಾಜ್ಯ ತುರ್ತು ಪರಿಸ್ಥಿತಿ ಏನಾದರೂ ಘೋಷಣೆ ಮಾಡಬೇಕಪ್ಪ ಅಂತಂದ್ರೆ 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ. ಇದು ಸೆಂಟ್ರಲ್ನಲ್ಲಿ, ಇದು ಸ್ಟೇಟ್ನಲ್ಲಿ. ಅದೇ ರೀತಿ ಇಲ್ಲಿ ಆರ್ಥಿಕ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಅಂತೇಳಿ ಇನ್ನು 360ನೇ ವಿಧಿಯ ಪ್ರಕಾರ ನಾವು ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಾವು ಹೇರಬಹುದು. ಈ 3 ರೀತಿಯ ತುರ್ತು ಪರಿಸ್ಥಿತಿಗಳು ಕಂಡುಬರ್ತಾವೆ. ಹಾಗಾದರೆ ಇವು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರ್ತಾವೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ಇನ್ನು ಹಲವಾರು ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಏನಾದರೂ ಪ್ರಶ್ನೆಗಳ PPT ಏನಾದರೂ ಬೇಕಾಗಿತ್ತಂದ್ರೆ ಈ ವಿಡಿಯೋದ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನೀಡಿದ್ದೇನೆ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ಗೆ ಪ್ರವೇಶವನ್ನು ಮಾಡಿ ಅಲ್ಲಿ ಇದರ PDF ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.